ಇನ್ನು ಮುಂದೆ ನೀವೇನಾದ್ರೂ ಬಸ್ಸಲ್ಲಿ ಪ್ರಯಾಣವನ್ನ ಮಾಡಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಆಗೋದಿಲ್ಲ. ಹಾಗಂತ ನಾಳೆಯಿಂದಾನೇ ನೀವು ಆಧಾರ್ ಕಾರ್ಡ್ ತೋರಿಸಿದ್ರೆ ಆಗಲ್ವಾ ಅಂತ ಕೇಳಬೇಡಿ. ಟೈಮ್ ಇದೆ, ಇನ್ನು ಸ್ವಲ್ಪ ದಿವಸ ಟೈಮ್ ತಗೊಳ್ತಾರೆ. ಇನ್ನು ಟೆಂಡರ್ ಕರಿಬೇಕು, ಅದಕ್ಕಿನ್ನೂ ಜಾಸ್ತಿ ಪ್ರಕ್ರಿಯೆಗಳಿದೆ. ಮುಂದೆ ಇದೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾ ಇರೋದು. ಇನ್ನು ಮುಂದೆ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಪ್ರಯಾಣ ಮಾಡುವಂತಿಲ್ಲ. ನಾಳೆಯಿಂದನೇ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ದಿನ ಜೂನ್ವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗತ್ತೆ. ಸ್ಮಾರ್ಟ್ ಕಾರ್ಡ್ ಜಾರಿಗೆ ಮುಂದಾಗಿರುವಂತಹ ರಾಜ್ಯ ಸರ್ಕಾರ ಈಗ ಆಧಾರ್ ಕಾರ್ಡ್ ಬದಲಾಗಿ ಇನ್ನು ಮುಂದೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾರೆ. ಆಧಾರ್ ಕಾರ್ಡ್ ನೀವು ತೋರ್ಸಂಗಿಲ್ಲ, ಸ್ಮಾರ್ಟ್ ಕಾರ್ಡ್ ತಗೋಬೇಕು. ಎಲ್ಲೆಲ್ಲಿ ಸಿಗುತ್ತೆ ಅಂತೇಳಿ ನಿಮ್ಗೆ ನಾವು ಹೇಳ್ತೀವಿ. ಎಲ್ಲಾ ಕಡೆ ಸಿಗುತ್ತೆ ನಿಮ್ಗೆ. ಈ ಬೆಂಗಳೂರು ಬನ್ನ ಆಗಿರ್ಬೋದು, ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ನೀವು ತಗೋತಿರಲ್ಲ ಕಚೇರಿಗಳಲ್ಲಿ, ಎಲ್ಲಾ ಕಡೆ ಕೂಡ ಸಿಗುತ್ತದೆ. ಸರ್ಕಾರದಿಂದ ಸಾರಿಗೆ ಸಂಸ್ಥೆಗಳಿಗೆ ಹಣ ಪಾವತಿಸುವಾಗ ಗೊಂದಲ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಪ್ರಯಾಣಿಕರ ನಿಖರ ಮಾಹಿತಿ ಸಂಗ್ರಹಕ್ಕೋಸ್ಕರ ಈ ಸ್ಮಾರ್ಟ್ ಕಾರ್ಡ್ ಅನ್ನ ತರ್ತಾ ಇರೋದು. ಈ ಸ್ಮಾರ್ಟ್ ಕಾರ್ಡ್ ಬೇಕು ಅಂತ ಹೇಳ್ತಾ ಇರೋದು. ಈ ಕಾರ್ಡ್ ಅನ್ನ ನೋಡೋದಕ್ಕೆ ಆಯುಷ್ಮಾನ್ ಕಾರ್ಡ್ ತರನೇ ಇರುತ್ತೆ. ಫಲಾನುಭವಿಯ ಹೆಸರು ಇರುತ್ತೆ, ಫೋಟೋ ಇರುತ್ತೆ, ಗುರುತಿನ ಚೀಟಿ ನಂಬರ್ ಇರುತ್ತೆ, ಒಂದು ವಿಶೇಷವಾದ ದೃಢೀಕರಣ ಸಂಖ್ಯೆ ಕೂಡ ಇರುತ್ತೆ. ಸ್ಮಾರ್ಟ್ ಕಾರ್ಡ್ಗಳಲ್ಲಿ ಮೈಕ್ರೋ ಚಿಪ್ ಅನ್ನು ಅಳವಡಿಸೋದಕ್ಕೂ ಕೂಡ ಚಿಂತನೆಯನ್ನು ನಡೆಸಿದ್ದಾರೆ. ಸ್ಮಾರ್ಟ್ ಕಾರ್ಡ್ ಇದ್ರೆ ಟಿಕೆಟ್ ಪಡೆಯೋದು ತುಂಬಾ ಸುಲಭ. ಮಹಿಳೆಯರು ನಿರ್ವಾಹಕರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡಬೇಕು, ಅದರ ಮೇಲೆ ಅವರು ಟಿಕೆಟ್ ಅನ್ನ ಕೊಡ್ತಾರೆ. ದೃಢೀಕರಣ ಸಂಖ್ಯೆನ ಎಟಿಎಂ ನಲ್ಲಿ ನಮೂದು ಮಾಡಿದ್ರೆ ಟಿಕೆಟ್ ಬಂದ್ಬಿಡುತ್ತೆ. ಸ್ಮಾರ್ಟ್ ಕಾರ್ಡ್ ಮಾಡಿಸೋದಕ್ಕೆ ಮಹಿಳೆಯರು ಅಲ್ದಾಡಬೇಕು ಅಂತೇನಿಲ್ಲ, ಅಲ್ದಾಡಬೇಕಾದಂತ ಸ್ಥಿತಿ ಬರುತ್ತೆ. ಅದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ತೀವಿ ಅಂತೇಳಿ ಕೂಡ ತಿಳಿಸಿದ್ದಾರೆ. ಇನ್ನು ಮುಂದೆ ನೀವೇನಾದ್ರೂ ಬಸ್ಸಲ್ಲಿ ಪ್ರಯಾಣವನ್ನ ಮಾಡಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಆಗೋದಿಲ್ಲ. ಹಾಗಂತ ನಾಳೆಯಿಂದಾನೇ ನೀವು ಆಧಾರ್ ಕಾರ್ಡ್ ತೋರಿಸಿದ್ರೆ ಆಗಲ್ವಾ ಅಂತ ಕೇಳಬೇಡಿ. ಟೈಮ್ ಇದೆ, ಇನ್ನು ಸ್ವಲ್ಪ ದಿವಸ ಟೈಮ್ ತಗೊಳ್ತಾರೆ. ಇನ್ನು ಟೆಂಡರ್ ಕರಿಬೇಕು, ಅದಕ್ಕಿನ್ನೂ ಜಾಸ್ತಿ ಪ್ರಕ್ರಿಯೆಗಳಿದೆ. ಮುಂದೆ ಇದೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾ ಇರೋದು. ಇನ್ನು ಮುಂದೆ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಪ್ರಯಾಣ ಮಾಡುವಂತಿಲ್ಲ. ನಾಳೆಯಿಂದನೇ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ದಿನ ಜೂನ್ವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗತ್ತೆ. ಸ್ಮಾರ್ಟ್ ಕಾರ್ಡ್ ಜಾರಿಗೆ ಮುಂದಾಗಿರುವಂತಹ ರಾಜ್ಯ ಸರ್ಕಾರ ಈಗ ಆಧಾರ್ ಕಾರ್ಡ್ ಬದಲಾಗಿ ಇನ್ನು ಮುಂದೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾರೆ. ಆಧಾರ್ ಕಾರ್ಡ್ ನೀವು ತೋರ್ಸಂಗಿಲ್ಲ, ಸ್ಮಾರ್ಟ್ ಕಾರ್ಡ್ ತಗೋಬೇಕು. ಎಲ್ಲೆಲ್ಲಿ ಸಿಗುತ್ತೆ ಅಂತೇಳಿ ನಿಮ್ಗೆ ನಾವು ಹೇಳ್ತೀವಿ. ಎಲ್ಲಾ ಕಡೆ ಸಿಗುತ್ತೆ ನಿಮ್ಗೆ. ಈ ಬೆಂಗಳೂರು ಬನ್ನ ಆಗಿರ್ಬೋದು, ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ನೀವು ತಗೋತಿರಲ್ಲ ಕಚೇರಿಗಳಲ್ಲಿ, ಎಲ್ಲಾ ಕಡೆ ಕೂಡ ಸಿಗುತ್ತದೆ. ಸರ್ಕಾರದಿಂದ ಸಾರಿಗೆ ಸಂಸ್ಥೆಗಳಿಗೆ ಹಣ ಪಾವತಿಸುವಾಗ ಗೊಂದಲ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಪ್ರಯಾಣಿಕರ ನಿಖರ ಮಾಹಿತಿ ಸಂಗ್ರಹಕ್ಕೋಸ್ಕರ ಈ ಸ್ಮಾರ್ಟ್ ಕಾರ್ಡ್ ಅನ್ನ ತರ್ತಾ ಇರೋದು. ಈ ಸ್ಮಾರ್ಟ್ ಕಾರ್ಡ್ ಬೇಕು ಅಂತ ಹೇಳ್ತಾ ಇರೋದು. ಈ ಕಾರ್ಡ್ ಅನ್ನ ನೋಡೋದಕ್ಕೆ ಆಯುಷ್ಮಾನ್ ಕಾರ್ಡ್ ತರನೇ ಇರುತ್ತೆ. ಫಲಾನುಭವಿಯ ಹೆಸರು ಇರುತ್ತೆ, ಫೋಟೋ ಇರುತ್ತೆ, ಗುರುತಿನ ಚೀಟಿ ನಂಬರ್ ಇರುತ್ತೆ, ಒಂದು ವಿಶೇಷವಾದ ದೃಢೀಕರಣ ಸಂಖ್ಯೆ ಕೂಡ ಇರುತ್ತೆ. ಸ್ಮಾರ್ಟ್ ಕಾರ್ಡ್ಗಳಲ್ಲಿ ಮೈಕ್ರೋ ಚಿಪ್ ಅನ್ನು ಅಳವಡಿಸೋದಕ್ಕೂ ಕೂಡ ಚಿಂತನೆಯನ್ನು ನಡೆಸಿದ್ದಾರೆ. ಸ್ಮಾರ್ಟ್ ಕಾರ್ಡ್ ಇದ್ರೆ ಟಿಕೆಟ್ ಪಡೆಯೋದು ತುಂಬಾ ಸುಲಭ. ಮಹಿಳೆಯರು ನಿರ್ವಾಹಕರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡಬೇಕು, ಅದರ ಮೇಲೆ ಅವರು ಟಿಕೆಟ್ ಅನ್ನ ಕೊಡ್ತಾರೆ. ದೃಢೀಕರಣ ಸಂಖ್ಯೆನ ಎಟಿಎಂ ನಲ್ಲಿ ನಮೂದು ಮಾಡಿದ್ರೆ ಟಿಕೆಟ್ ಬಂದ್ಬಿಡುತ್ತೆ. ಸ್ಮಾರ್ಟ್ ಕಾರ್ಡ್ ಮಾಡಿಸೋದಕ್ಕೆ ಮಹಿಳೆಯರು ಅಲ್ದಾಡಬೇಕು ಅಂತೇನಿಲ್ಲ, ಅಲ್ದಾಡಬೇಕಾದಂತ ಸ್ಥಿತಿ ಬರುತ್ತೆ. ಅದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ತೀವಿ ಅಂತೇಳಿ ಕೂಡ ತಿಳಿಸಿದ್ದಾರೆ. ಇನ್ನು ಮುಂದೆ ನೀವೇನಾದ್ರೂ ಬಸ್ಸಲ್ಲಿ ಪ್ರಯಾಣವನ್ನ ಮಾಡಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಆಗೋದಿಲ್ಲ. ಹಾಗಂತ ನಾಳೆಯಿಂದಾನೇ ನೀವು ಆಧಾರ್ ಕಾರ್ಡ್ ತೋರಿಸಿದ್ರೆ ಆಗಲ್ವಾ ಅಂತ ಕೇಳಬೇಡಿ. ಟೈಮ್ ಇದೆ, ಇನ್ನು ಸ್ವಲ್ಪ ದಿವಸ ಟೈಮ್ ತಗೊಳ್ತಾರೆ. ಇನ್ನು ಟೆಂಡರ್ ಕರಿಬೇಕು, ಅದಕ್ಕಿನ್ನೂ ಜಾಸ್ತಿ ಪ್ರಕ್ರಿಯೆಗಳಿದೆ. ಮುಂದೆ ಇದೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾ ಇರೋದು. ಇನ್ನು ಮುಂದೆ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಪ್ರಯಾಣ ಮಾಡುವಂತಿಲ್ಲ. ನಾಳೆಯಿಂದನೇ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ದಿನ ಜೂನ್ವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗತ್ತೆ. ಸ್ಮಾರ್ಟ್ ಕಾರ್ಡ್ ಜಾರಿಗೆ ಮುಂದಾಗಿರುವಂತಹ ರಾಜ್ಯ ಸರ್ಕಾರ ಈಗ ಆಧಾರ್ ಕಾರ್ಡ್ ಬದಲಾಗಿ ಇನ್ನು ಮುಂದೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾರೆ. ಆಧಾರ್ ಕಾರ್ಡ್ ನೀವು ತೋರ್ಸಂಗಿಲ್ಲ, ಸ್ಮಾರ್ಟ್ ಕಾರ್ಡ್ ತಗೋಬೇಕು. ಎಲ್ಲೆಲ್ಲಿ ಸಿಗುತ್ತೆ ಅಂತೇಳಿ ನಿಮ್ಗೆ ನಾವು ಹೇಳ್ತೀವಿ. ಎಲ್ಲಾ ಕಡೆ ಸಿಗುತ್ತೆ ನಿಮ್ಗೆ. ಈ ಬೆಂಗಳೂರು ಬನ್ನ ಆಗಿರ್ಬೋದು, ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ನೀವು ತಗೋತಿರಲ್ಲ ಕಚೇರಿಗಳಲ್ಲಿ, ಎಲ್ಲಾ ಕಡೆ ಕೂಡ ಸಿಗುತ್ತದೆ. ಸರ್ಕಾರದಿಂದ ಸಾರಿಗೆ ಸಂಸ್ಥೆಗಳಿಗೆ ಹಣ ಪಾವತಿಸುವಾಗ ಗೊಂದಲ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಪ್ರಯಾಣಿಕರ ನಿಖರ ಮಾಹಿತಿ ಸಂಗ್ರಹಕ್ಕೋಸ್ಕರ ಈ ಸ್ಮಾರ್ಟ್ ಕಾರ್ಡ್ ಅನ್ನ ತರ್ತಾ ಇರೋದು. ಈ ಸ್ಮಾರ್ಟ್ ಕಾರ್ಡ್ ಬೇಕು ಅಂತ ಹೇಳ್ತಾ ಇರೋದು. ಈ ಕಾರ್ಡ್ ಅನ್ನ ನೋಡೋದಕ್ಕೆ ಆಯುಷ್ಮಾನ್ ಕಾರ್ಡ್ ತರನೇ ಇರುತ್ತೆ. ಫಲಾನುಭವಿಯ ಹೆಸರು ಇರುತ್ತೆ, ಫೋಟೋ ಇರುತ್ತೆ, ಗುರುತಿನ ಚೀಟಿ ನಂಬರ್ ಇರುತ್ತೆ, ಒಂದು ವಿಶೇಷವಾದ ದೃಢೀಕರಣ ಸಂಖ್ಯೆ ಕೂಡ ಇರುತ್ತೆ. ಸ್ಮಾರ್ಟ್ ಕಾರ್ಡ್ಗಳಲ್ಲಿ ಮೈಕ್ರೋ ಚಿಪ್ ಅನ್ನು ಅಳವಡಿಸೋದಕ್ಕೂ ಕೂಡ ಚಿಂತನೆಯನ್ನು ನಡೆಸಿದ್ದಾರೆ. ಸ್ಮಾರ್ಟ್ ಕಾರ್ಡ್ ಇದ್ರೆ ಟಿಕೆಟ್ ಪಡೆಯೋದು ತುಂಬಾ ಸುಲಭ. ಮಹಿಳೆಯರು ನಿರ್ವಾಹಕರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡಬೇಕು, ಅದರ ಮೇಲೆ ಅವರು ಟಿಕೆಟ್ ಅನ್ನ ಕೊಡ್ತಾರೆ. ದೃಢೀಕರಣ ಸಂಖ್ಯೆನ ಎಟಿಎಂ ನಲ್ಲಿ ನಮೂದು ಮಾಡಿದ್ರೆ ಟಿಕೆಟ್ ಬಂದ್ಬಿಡುತ್ತೆ. ಸ್ಮಾರ್ಟ್ ಕಾರ್ಡ್ ಮಾಡಿಸೋದಕ್ಕೆ ಮಹಿಳೆಯರು ಅಲ್ದಾಡಬೇಕು ಅಂತೇನಿಲ್ಲ, ಅಲ್ದಾಡಬೇಕಾದಂತ ಸ್ಥಿತಿ ಬರುತ್ತೆ. ಅದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ತೀವಿ ಅಂತೇಳಿ ಕೂಡ ತಿಳಿಸಿದ್ದಾರೆ. ಇನ್ನು ಮುಂದೆ ನೀವೇನಾದ್ರೂ ಬಸ್ಸಲ್ಲಿ ಪ್ರಯಾಣವನ್ನ ಮಾಡಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಆಗೋದಿಲ್ಲ. ಹಾಗಂತ ನಾಳೆಯಿಂದಾನೇ ನೀವು ಆಧಾರ್ ಕಾರ್ಡ್ ತೋರಿಸಿದ್ರೆ ಆಗಲ್ವಾ ಅಂತ ಕೇಳಬೇಡಿ. ಟೈಮ್ ಇದೆ, ಇನ್ನು ಸ್ವಲ್ಪ ದಿವಸ ಟೈಮ್ ತಗೊಳ್ತಾರೆ. ಇನ್ನು ಟೆಂಡರ್ ಕರಿಬೇಕು, ಅದಕ್ಕಿನ್ನೂ ಜಾಸ್ತಿ ಪ್ರಕ್ರಿಯೆಗಳಿದೆ. ಮುಂದೆ ಇದೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾ ಇರೋದು.
ಇನ್ನು ಮುಂದೆ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಪ್ರಯಾಣ ಮಾಡುವಂತಿಲ್ಲ. ನಾಳೆಯಿಂದನೇ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ದಿನ ಜೂನ್ವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗತ್ತೆ. ಸ್ಮಾರ್ಟ್ ಕಾರ್ಡ್ ಜಾರಿಗೆ ಮುಂದಾಗಿರುವಂತಹ ರಾಜ್ಯ ಸರ್ಕಾರ ಈಗ ಆಧಾರ್ ಕಾರ್ಡ್ ಬದಲಾಗಿ ಇನ್ನು ಮುಂದೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾರೆ. ಆಧಾರ್ ಕಾರ್ಡ್ ನೀವು ತೋರ್ಸಂಗಿಲ್ಲ, ಸ್ಮಾರ್ಟ್ ಕಾರ್ಡ್ ತಗೋಬೇಕು. ಅದು ಎಲ್ಲೆಲ್ಲಿ ಸಿಗುತ್ತೆ ಅಂತೇಳಿ ನಿಮಗೆ ನಾವು ಹೇಳ್ತೀವಿ. ಎಲ್ಲಾ ಕಡೆ ಸಿಗುತ್ತೆ ನಿಮಗೆ. ಈ ಬೆಂಗಳೂರು ಬನ್ನ ಆಗಿರ್ಬೋದು, ಈ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ನೀವು ತಗೋತಿರಲ್ಲ ಕಚೇರಿಗಳಲ್ಲಿ, ಎಲ್ಲಾ ಕಡೆ ಕೂಡ ಸಿಗುತ್ತದೆ. ಸರ್ಕಾರದಿಂದ ಸಾರಿಗೆ ಸಂಸ್ಥೆಗಳಿಗೆ ಹಣ ಪಾವತಿಸುವಾಗ ಗೊಂದಲ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಪ್ರಯಾಣಿಕರ ನಿಖರ ಮಾಹಿತಿ ಸಂಗ್ರಹಕ್ಕೋಸ್ಕರ ಈ ಸ್ಮಾರ್ಟ್ ಕಾರ್ಡ್ ಅನ್ನ ತರ್ತಾ ಇರೋದು. ಈ ಸ್ಮಾರ್ಟ್ ಕಾರ್ಡ್ ಬೇಕು ಅಂತ ಹೇಳ್ತಾ ಇರೋದು. ಈ ಕಾರ್ಡ್ ಅನ್ನ ನೋಡೋದಕ್ಕೆ ಆಯುಷ್ಮಾನ್ ಕಾರ್ಡ್ ತರನೇ ಇರುತ್ತೆ. ಫಲಾನುಭವಿಯ ಹೆಸರು ಇರುತ್ತೆ, ಫೋಟೋ ಇರುತ್ತೆ, ಗುರುತಿನ ಚೀಟಿ ನಂಬರ್ ಇರುತ್ತೆ, ಒಂದು ವಿಶೇಷವಾದ ದೃಢೀಕರಣ ಸಂಖ್ಯೆ ಕೂಡ ಇರುತ್ತೆ. ಸ್ಮಾರ್ಟ್ ಕಾರ್ಡ್ಗಳಲ್ಲಿ ಮೈಕ್ರೋಚಿಪ್ ಅನ್ನು ಅಳವಡಿಸೋದಕ್ಕೂ ಕೂಡ ಚಿಂತನೆ ನಡೆಸಿದ್ದಾರೆ. ಸ್ಮಾರ್ಟ್ ಕಾರ್ಡ್ ಇದ್ರೆ ಟಿಕೆಟ್ ಪಡೆಯೋದು ತುಂಬಾ ಸುಲಭ. ಮಹಿಳೆಯರು ನಿರ್ವಾಹಕರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡಬೇಕು, ಅದರ ಮೇಲೆ ಅವರು ಟಿಕೆಟ್ ಅನ್ನ ಕೊಡ್ತಾರೆ. ದೃಢೀಕರಣ ಸಂಖ್ಯೆಯನ್ನ ಎಟಿಎಂ ನಲ್ಲಿ ನಮೂದು ಮಾಡಿದ್ರೆ ಟಿಕೆಟ್ ಬಂದ್ಬಿಡುತ್ತೆ. ಸ್ಮಾರ್ಟ್ ಕಾರ್ಡ್ ಮಾಡಿಸೋದಕ್ಕೆ ಮಹಿಳೆಯರು ಅಲ್ದಾಡಬೇಕು ಅಂತೇನಿಲ್ಲ, ಅಲ್ದಾಡಬೇಕಾದಂತ ಸ್ಥಿತಿ ಬರುತ್ತೆ. ಅದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ತೀವಿ ಅಂತೇಳಿ ಕೂಡ ತಿಳಿಸಿದ್ದಾರೆ. ಇನ್ನು ಮುಂದೆ ನೀವೇನಾದ್ರೂ ಬಸ್ಸಲ್ಲಿ ಪ್ರಯಾಣವನ್ನ ಮಾಡಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಆಗೋದಿಲ್ಲ. ಹಾಗಂತ ನಾಳೆಯಿಂದಾನೆ ನೀವು ಆಧಾರ್ ಕಾರ್ಡ್ ತೋರಿಸಿದ್ರೆ ಆಗಲ್ವಾ ಅಂತ ಕೇಳಬೇಡಿ. ಟೈಮ್ ಇದೆ, ಇನ್ನು ಸ್ವಲ್ಪ ದಿವಸ ಟೈಮ್ ತಗೊಳ್ತಾರೆ. ಇನ್ನು ಟೆಂಡರ್ ಕರಿಬೇಕು, ಅದಕ್ಕಿನ್ನೂ ಜಾಸ್ತಿ ಪ್ರಕ್ರಿಯೆಗಳಿದೆ. ಮುಂದೆ ಇದೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾ ಇರೋದು. ಇನ್ನು ಮುಂದೆ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಪ್ರಯಾಣ ಮಾಡುವಂತಿಲ್ಲ. ನಾಳೆಯಿಂದನೇ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ದಿನ ಜೂನ್ವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗತ್ತೆ. ಸ್ಮಾರ್ಟ್ ಕಾರ್ಡ್ ಜಾರಿಗೆ ಮುಂದಾಗಿರುವಂತಹ ರಾಜ್ಯ ಸರ್ಕಾರ ಈಗ ಆಧಾರ್ ಕಾರ್ಡ್ ಬದಲಾಗಿ ಇನ್ನು ಮುಂದೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾರೆ. ಆಧಾರ್ ಕಾರ್ಡ್ ನೀವು ತೋರ್ಸಂಗಿಲ್ಲ, ಸ್ಮಾರ್ಟ್ ಕಾರ್ಡ್ ತಗೋಬೇಕು. ಅದು ಎಲ್ಲೆಲ್ಲಿ ಸಿಗುತ್ತೆ ಅಂತೇಳಿ ನಿಮಗೆ ನಾವು ಹೇಳ್ತೀವಿ. ಎಲ್ಲಾ ಕಡೆ ಸಿಗುತ್ತೆ ನಿಮಗೆ. ಈ ಬೆಂಗಳೂರು ಬನ್ನ ಆಗಿರ್ಬೋದು, ಈ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ನೀವು ತಗೋತಿರಲ್ಲ ಕಚೇರಿಗಳಲ್ಲಿ, ಎಲ್ಲಾ ಕಡೆ ಕೂಡ ಸಿಗುತ್ತದೆ. ಸರ್ಕಾರದಿಂದ ಸಾರಿಗೆ ಸಂಸ್ಥೆಗಳಿಗೆ ಹಣ ಪಾವತಿಸುವಾಗ ಗೊಂದಲ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಪ್ರಯಾಣಿಕರ ನಿಖರ ಮಾಹಿತಿ ಸಂಗ್ರಹಕ್ಕೋಸ್ಕರ ಈ ಸ್ಮಾರ್ಟ್ ಕಾರ್ಡ್ ಅನ್ನ ತರ್ತಾ ಇರೋದು. ಈ ಸ್ಮಾರ್ಟ್ ಕಾರ್ಡ್ ಬೇಕು ಅಂತ ಹೇಳ್ತಾ ಇರೋದು. ಈ ಕಾರ್ಡ್ ಅನ್ನ ನೋಡೋದಕ್ಕೆ ಆಯುಷ್ಮಾನ್ ಕಾರ್ಡ್ ತರನೇ ಇರುತ್ತೆ. ಫಲಾನುಭವಿಯ ಹೆಸರು ಇರುತ್ತೆ, ಫೋಟೋ ಇರುತ್ತೆ, ಗುರುತಿನ ಚೀಟಿ ನಂಬರ್ ಇರುತ್ತೆ, ಒಂದು ವಿಶೇಷವಾದ ದೃಢೀಕರಣ ಸಂಖ್ಯೆ ಕೂಡ ಇರುತ್ತೆ. ಸ್ಮಾರ್ಟ್ ಕಾರ್ಡ್ಗಳಲ್ಲಿ ಮೈಕ್ರೋಚಿಪ್ ಅನ್ನು ಅಳವಡಿಸೋದಕ್ಕೂ ಕೂಡ ಚಿಂತನೆ ನಡೆಸಿದ್ದಾರೆ. ಸ್ಮಾರ್ಟ್ ಕಾರ್ಡ್ ಇದ್ರೆ ಟಿಕೆಟ್ ಪಡೆಯೋದು ತುಂಬಾ ಸುಲಭ. ಮಹಿಳೆಯರು ನಿರ್ವಾಹಕರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡಬೇಕು, ಅದರ ಮೇಲೆ ಅವರು ಟಿಕೆಟ್ ಅನ್ನ ಕೊಡ್ತಾರೆ. ದೃಢೀಕರಣ ಸಂಖ್ಯೆಯನ್ನ ಎಟಿಎಂ ನಲ್ಲಿ ನಮೂದು ಮಾಡಿದ್ರೆ ಟಿಕೆಟ್ ಬಂದ್ಬಿಡುತ್ತೆ. ಸ್ಮಾರ್ಟ್ ಕಾರ್ಡ್ ಮಾಡಿಸೋದಕ್ಕೆ ಮಹಿಳೆಯರು ಅಲ್ದಾಡಬೇಕು ಅಂತೇನಿಲ್ಲ, ಅಲ್ದಾಡಬೇಕಾದಂತ ಸ್ಥಿತಿ ಬರುತ್ತೆ. ಅದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ತೀವಿ ಅಂತೇಳಿ ಕೂಡ ತಿಳಿಸಿದ್ದಾರೆ. ಇನ್ನು ಮುಂದೆ ನೀವೇನಾದ್ರೂ ಬಸ್ಸಲ್ಲಿ ಪ್ರಯಾಣವನ್ನ ಮಾಡಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಆಗೋದಿಲ್ಲ. ಹಾಗಂತ ನಾಳೆಯಿಂದಾನೆ ನೀವು ಆಧಾರ್ ಕಾರ್ಡ್ ತೋರಿಸಿದ್ರೆ ಆಗಲ್ವಾ ಅಂತ ಕೇಳಬೇಡಿ. ಟೈಮ್ ಇದೆ, ಇನ್ನು ಸ್ವಲ್ಪ ದಿವಸ ಟೈಮ್ ತಗೊಳ್ತಾರೆ. ಇನ್ನು ಟೆಂಡರ್ ಕರಿಬೇಕು, ಅದಕ್ಕಿನ್ನೂ ಜಾಸ್ತಿ ಪ್ರಕ್ರಿಯೆಗಳಿದೆ. ಮುಂದೆ ಇದೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾ ಇರೋದು. ಇನ್ನು ಮುಂದೆ ಆಧಾರ್ ಕಾರ್ಡ್ ಅನ್ನ ತೋರಿಸಿ ಪ್ರಯಾಣ ಮಾಡುವಂತಿಲ್ಲ. ನಾಳೆಯಿಂದನೇ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ದಿನ ಜೂನ್ವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗತ್ತೆ. ಸ್ಮಾರ್ಟ್ ಕಾರ್ಡ್ ಜಾರಿಗೆ ಮುಂದಾಗಿರುವಂತಹ ರಾಜ್ಯ ಸರ್ಕಾರ ಈಗ ಆಧಾರ್ ಕಾರ್ಡ್ ಬದಲಾಗಿ ಇನ್ನು ಮುಂದೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾರೆ. ಆಧಾರ್ ಕಾರ್ಡ್ ನೀವು ತೋರ್ಸಂಗಿಲ್ಲ, ಸ್ಮಾರ್ಟ್ ಕಾರ್ಡ್ ತಗೋಬೇಕು. ಅದು ಎಲ್ಲೆಲ್ಲಿ ಸಿಗುತ್ತೆ ಅಂತೇಳಿ ನಿಮಗೆ ನಾವು ಹೇಳ್ತೀವಿ. ಎಲ್ಲಾ ಕಡೆ ಸಿಗುತ್ತೆ ನಿಮಗೆ. ಈ ಬೆಂಗಳೂರು ಬನ್ನ ಆಗಿರ್ಬೋದು, ಈ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ನೀವು ತಗೋತಿರಲ್ಲ ಕಚೇರಿಗಳಲ್ಲಿ, ಎಲ್ಲಾ ಕಡೆ ಕೂಡ ಸಿಗುತ್ತದೆ. ಸರ್ಕಾರದಿಂದ ಸಾರಿಗೆ ಸಂಸ್ಥೆಗಳಿಗೆ ಹಣ ಪಾವತಿಸುವಾಗ ಗೊಂದಲ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಪ್ರಯಾಣಿಕರ ನಿಖರ ಮಾಹಿತಿ ಸಂಗ್ರಹಕ್ಕೋಸ್ಕರ ಈ ಸ್ಮಾರ್ಟ್ ಕಾರ್ಡ್ ಅನ್ನ ತರ್ತಾ ಇರೋದು. ಈ ಸ್ಮಾರ್ಟ್ ಕಾರ್ಡ್ ಬೇಕು ಅಂತ ಹೇಳ್ತಾ ಇರೋದು.